ಅಷ್ಟು ವರ್ಸ್ಟ್. ಇಷ್ಟೊಂದು ಹಣ ಖರ್ಚು ಮಾಡಿ ಕೇಳಿದ್ರೆ ವರದಿ ಮುಖ್ಯಮಂತ್ರಿ ಹೇಳ್ತಾರೆ, ಗೃಹ ಸಚಿವ ವರದಿ ತರಿಸ್ಕೊತೀನಿ. 2.5 ವರ್ಷದಿಂದ ಏನು ಕತ್ತೆ ಕಾಯ್ತಾ ಇದ್ದೀರಾ? ಅವಾಗ ವರದಿ ಬಂದಿರಲ್ವಾ? ನಿಮ್ಮ ಇಂಟೆಲಿಜೆನ್ಸಿ ಹೇಳಿರಲ್ವಾ ನಿಮಗೆ? ನಿಮ್ಮ ಜೈಲು ಅಧಿಕಾರಿಗಳು ಏನು ಮಾಡ್ತಾಯಿದ್ರು? ಮತ್ತೆ ಮಾಡಿಸೋದು ನೀವೇ, ಅಲ್ಲಿಂದ ಫೋಟೋ ತೆಗೆದು ಆಚೆ ಬರೋದು ನಿಮ್ಮದೇ ಸ್ಕೀಮು. ಒಳ್ಳೆ ಸ್ಕೀಮು. 2 ಗ್ಯಾಂಗ್ ಐತೆ ಅಲ್ಲಿ. ಜೈಲಲ್ಲೇ 2 ಪಾರ್ಟಿ, ಒಂದು ಸಪ್ಲೈ ಮಾಡೋ ಪಾರ್ಟಿ, ಇನ್ನೊಂದು ಫೋಟೋ ಮಾಡೋ ಪಾರ್ಟಿ. ದರ್ಶನ್ ಒಂದು ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಹೊಟ್ಟೋದ್ರಲ್ಲಪ್ಪ ನೀವು. ಕಾಂಗ್ರೆಸ್ ಪಾರ್ಟಿಯವರು ಸುಪ್ರೀಂ ಕೋರ್ಟ್ವರೆಗೂ. ನಾನು ಬೆಂಬಲ ಮಾಡಲ್ಲ ಯಾರಿಗೂ, ತಪ್ಪೇ ಯಾರು ಮಾಡಿದ್ರು. ದರ್ಶನ್ ಸಿಗರೇಟ್ ಸೇದಿದ್ದಕ್ಕೆ ಸುಪ್ರೀಂ ಕೋರ್ಟ್ವರೆಗೂ ಅಪೀಲ್ ಹೋಗಿ ಬೇಲ್ ಕ್ಯಾನ್ಸಲ್ ಮಾಡಿದ್ರಲ್ಲ. ಇವ್ರಿಗೇನು ಮಾಡ್ತೀರಾ ಈಗ? ಇವ್ರಿಗೇನು ಮಾಡ್ತೀರಾ ಹೇಳ್ರಿ? ಹೋಗ್ತೀರಾ ಸುಪ್ರೀಂ ಕೋರ್ಟ್ಗೆ? ಧೈರ್ಯ ಇದ್ರೆ ಹೋಗಿ ಸುಪ್ರೀಂ ಕೋರ್ಟ್ಗೆ. ಇಷ್ಟೊಂದು ಅನಾಹುತ ಆಗಿದೆಯಲ್ಲ. ಇದು ಕಾಂಗ್ರೆಸ್ ಪ್ರಾಯೋಜಿತವಾದಂಥ ಭಯೋತ್ಪಾದಕರ ಒಂದು ಸಾಫ್ಟ್ ನೇಚರ್ ಏನಿದೆ. ನೀವು ಈಗಾಗಲೇ KFD ಪಾಪ್ಯುಲರ್ ಫ್ರಂಟ್ ಅವ್ರನ್ನೆಲ್ಲ ಹಾಸನದಲ್ಲಿ, ಹುಬ್ಳಿಯಲ್ಲಿ, ಈ ಶಿವಾಜಿನಗರದಲ್ಲಿ ಆಯ್ತಲ್ಲ, ಯಾವುದು KJ ಹಳ್ಳಿ, DJ ಹಳ್ಳಿ, ಇವ್ರನ್ನೆಲ್ಲ ಬಿಟ್ಬಿಟ್ಟು ಇವರೆಲ್ಲ ಈಗ ಸಪ್ಲೈ ಗ್ಯಾಂಗು. ಇವ್ರದೇ ಏಜೆನ್ಸಿ ಇದೆ. ಇವ್ರನ್ನೇನು ಬಿಟ್ಟಿದ್ದಾರೆ ಅಂದರೆ, ನೀವು ಜೈಲೊಳಗಡೆ ಭಯೋತ್ಪಾದಕರಿಗೆ ಸಪ್ಲೈ ಮಾಡಿ ಅಂತ ಕಾಂಗ್ರೆಸ್ ಅವರೇ ಬಿಟ್ಟಿರೋದು. ಇಲ್ಲಾಂದ್ರೆ ಕೇಸ್ ವಾಪಸ್ ತೆಗಿತಾ ಇದ್ರು. ನನಗನ್ಸುತ್ತೆ ಕರ್ನಾಟಕದಲ್ಲಿ ಈ ಲಾ ಆ್ಯಂಡ್ ಆರ್ಡ್ರು ಸತ್ತೋಗ್ಬಿಟ್ಟಿದೆ. ಕೇಳೋರು ಯಾರೂ ಇಲ್ಲ. ಈ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಕಚ್ಚಾಡದಲ್ಲಿ ಈ ಗೃಹ ಸಚಿವರು ಕಾಣೆ ಆಗಿದ್ದಾರೆ. ಏನು ಕೇಳಿದ್ರು ನೋಡೋಣ, ವರದಿ ತರಿಸ್ಕೊಂತೀನಿ, ಮಾತಾಡ್ತೀನಿ, ನನಗೆ ಗೊತ್ತಿಲ್ಲ, ಇಷ್ಟೇ. ಈ ಸರ್ಕಾರ ನೆಗೆದು ಬಿದ್ದೋಗಿದೆ. ಇವತ್ತು ರಾಜ್ಯದಲ್ಲಿ ನೆಗೆದು ಬಿದ್ದಿರೋ ಸರ್ಕಾರ. ಶವಯಾತ್ರೆ ನಡೀತಾ ಇದೆ. ಆ ಶವಕ್ಕೆ ಹಿಂದೆ ಯಾರು ಮುಂದೆ ಯಾರು ಹೊರಕ್ಕೆ? DK ಶಿವಕುಮಾರ್ ಮುಂದೆ ಹೊರಬೇಕಾ, ಸಿದ್ದರಾಮಯ್ಯ ಮುಂದೆ ಹೊರಬೇಕಾ? ಅಷ್ಟೇ ಇವತ್ತು ಚರ್ಚೆ ನಡೀತಾ ಇರೋದು. ಸತ್ತಿರೋ ಹೆಣ ಇವತ್ತು ಕರ್ನಾಟಕದಲ್ಲಿರೋ ಸರ್ಕಾರ, ಸತ್ತಿರೋ ಹೆಣ ಕಾಂಗ್ರೆಸ್ ಸರ್ಕಾರ. ಇವರಿಬ್ಬರು ಕಿತ್ತಾಡ್ತಾ ಇರೋದು. ಹೆಣಕ್ಕೆ ಮುಂದೆ ಹೊರಬೇಕಾ, ಹೆಗಲು ಕೊಡಬೇಕಾ, ಹಿಂದೆ ಕೊಡಬೇಕಾ? ಅಷ್ಟೇ ಇವರಿಬ್ಬರು ಕಿತ್ತಾಟ. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಇವತ್ತು ವರ್ಸ್ಟ್. ಇತಿಹಾಸದಲ್ಲಿ ಇಂಥ ವರ್ಸ್ಟ್ ಸರ್ಕಾರವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಪಾಪಿಗಳ ಸರ್ಕಾರ. ಈ ಸರ್ಕಾರಕ್ಕೆ ಜನಗಳೇ ಮೋಕ್ಷ ಕೊಡ್ತಾರೆ ಆದಷ್ಟು ಶೀಘ್ರವಾಗಿ. ಸಾಮೂಹಿಕ ನಮಾಜ್ ಮಾಡಿದ್ದಾರೆ. ಅದು ಕೇಂದ್ರದಡಿ ಬರುವಂತ ಏರ್ಪೋರ್ಟ್ ಅಥಾರಿಟಿ ನೋಡಿ. ಅಲ್ಲಿ ಈ ಸರ್ಕಾರ ಒಂದು ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು, ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು. ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಪ್ರಾಯೋಜಿತ ಇದೆಲ್ಲ. RSS ಅವ್ರು ಕಂಡ್ರೆ